ಹಾಯ್, ಇವತ್ತು ನಾನು ನನ್ನ ಟೈಲರಿಂಗ್ ಮಿಷನ್ ತೋರಿಸ್ತಾ ಇದ್ದೀನಿ. ಇದೇ ನನ್ನ ಮಿಷನ್ ಉಷಾ. ನಮ್ಮ ಮೇಡ್ ಇನ್ ಇಂಡಿಯಾದವ್ರು ಮಾಡಿರೋದು. ಇದು ಬಂದು 25,000, ಅಂದರೆ ಅಲ್ಲಿಂದ ನಾವು ಇಲ್ಲಿ ತೊಗೊಬರೋಷ್ಟು 23 + 2 ಆಗಿದೆ, 25,000 ಆಯಿತು. ಇದು ಕರೆಂಟ್ ಮಿಷನ್ನು. ಇದು ಪೆಡಲ್ ನೋಡಿ, ಇದು ಕೆಳಗಡೆ ಇರೋ ಪೆಡಲ್. ಇದು ನಾವು ಹಿಂಗೆ ಇದು ನೀಡಲ್ನ ಹಿಂಗೆ ಕೆಳಗಡೆ ಡೌನು ಮತ್ತು ಅಪ್ಪು ಮಾಡ್ಕೊಳಕ್ಕೆ ಯೂಸ್ ಮಾಡ್ತೀವಿ. ಈ ಥರ ನೋಡಿ, ಈ ಥರ ಏನಾದರೂ ಪಿನ್ಸ್ ಇಟ್ಕೊಳ್ಳೋಕ್ಕೆ ಜಾಗ ಇದು. ಮತ್ತು ಇಲ್ಲಿ ಬಾಬಿನ್ ಕೇಸೆಲ್ಲ ಇಟ್ಕೋಬೋದು. ಇದು ತಗೊಂಡು ನಾನು 2 ವರ್ಷ ಆಯಿತು ನೋಡಿ. ಇದು 3 ಪಿನ್ ಸ್ವಿಚ್ಚು, ಮತ್ತು ಇದಕ್ಕೂ ಸ್ಟೆಪ್ಲೈಸರ್ ಯೂಸ್ ಮಾಡಬೇಕು. ಸ್ಟೆಪ್ಲೈಸರ್ ಮಾಡಿದ್ರೆ ಕರೆಂಟು ಜಾಸ್ತಿ ಆದಾಗ ತಗೊಳ್ಳೋದು ಕಡಿಮೆ ಇದು ಮಾಡುತ್ತೆ, ಮೇಂಟೈನ್ ಮಾಡ್ಕೊಳ್ಳುತ್ತೆ. ನೋಡಿ, ಇದು ಥ್ರೆಡ್ ಹಾಕೋದು ನೋಡಿ. ಇಲ್ಲಿಂದ ಥ್ರೆಡ್ ಹಾಕ್ಕೊಂಡು ಇದಕ್ಕೆ ಇದು ಮಾಡಿಕೊಂಡು ಇಲ್ಲಿಂದ ತೊಗೊಂಡು ಹಿಂಗೆ ಕನೆಕ್ಷನ್ ಕೊಡ್ಬೋದು. ಮತ್ತು ಅಲ್ಲಿ ಸ್ವಿಚ್ ಆನ್ ಮಾಡಿಕೊಂಡ್ರೆ ನಮಗೆ ಇಲ್ಲಿ ಗೊತ್ತಾಗುತ್ತೆ. ಸ್ವಿಚ್ ಆನ್ ಮಾಡಿ ತೋರಿಸ್ತೇನೆ ನೋಡಿ. ಇಲ್ಲಿ ಆನ್ ಆ್ಯಂಡ್ ಆಫ್ ಇದೆ. ಆನ್ ಮಾಡಿದ್ರೆ ಇದರಲ್ಲಿ ನಮಗೆ ನಾವು ಎಷ್ಟಾದರೂ ಇಟ್ಕೋಬೋದು. ಇಲ್ಲಿ ನೋಡಿ, ಈ ಮೇಲೆ ಮಾಡ್ತಾಯಿದ್ರೆ ಜಾಸ್ತಿ ಹೋಗುತ್ತೆ ನೋಡಿ. 1200 ಆಯಿತು. ನಾನು ಬಂದು ಒಂದು 1700 ಹಂಗೆ ಇಟ್ಕೊತೀನಿ. ಮತ್ತು ನೋಡಿ, ಇದು ಜಡ್ ಅಂತಿದೆಯಲ್ಲ, ಅದನ್ನು ನಾವು ಒಂದೊಂದೇ ಸ್ಟಿಚ್ ಹಾಕ್ಸ್ಕೋಬೇಕಂದ್ರೆ ಯೂಸ್ ಮಾಡ್ತೀವಿ. ಮತ್ತು ಇದು ನಾವು ಥ್ರೆಡ್ಡು ಅಂದರೆ ಸ್ಟಿಚ್ ಮಾಡ್ತಾಯಿದ್ದಾಗ ಸ್ವಲ್ಪ ಸಣ್ಣ ಬೇಕಂತಂದರೆ 2.5 ಹಂಗೆ ಇಟ್ಕೊಂಡ್ರೆ ಮೀಡಿಯಮ್ ಸಣ್ಣ ಬರುತ್ತೆ. ಇನ್ನು ಸ್ವಲ್ಪ ಕೆಳಗಡೆ ಇನ್ನು ಸ್ವಲ್ಪ ದೂರ ಸ್ಟಿಚ್ ಆಗುತ್ತೆ. 4 ತೊಗೊಂಡ್ರೆ ಇನ್ನೂ ದೂರ ಸ್ಟಿಚ್ ಆಗುತ್ತೆ, ದೊಡ್ಡ ಸ್ಟಿಚ್ಚು ಆ ಥರದ್ದು ನೋಡಿ. ಇದ್ರದ್ದೆಲ್ಲ ಹಾಕಿದ್ದಾರೆ ಐಟಮ್ಮು. ಸ್ವಿಂಗ್ ಮಿಷನ್ ಮಾಡಲ್, USB B5, ವೋಲ್ಟೇಜ್ 230 ವೋಲ್ಟೇಜ್ ಅಂತಿದೆ. ಫ್ರೀಕ್ವೆನ್ಸಿ 50 Hz, ಪವರ್ 550 ವೋಲ್ಟೇಜ್ ಅಂತಿದೆ. ಕಂಟ್ರಿ ಆಫ್ ಒರಿಜಿನ್ ಚೈನಾ ಅಂತಿದೆ. ಇಂಪಾರ್ಟೆಂಟ್ ಬೈ ನೋಡಿ, ನ್ಯೂ ಡೆಲ್ಲಿ ನಮ್ಮ ಇಂಡಿಯಾದು ಇದೆ. ಇದು ಉಷಾ ಹಳೇ ಕಾಲದ್ದು. ಯಾರಾದರೂ ಟೈಲರಿಂಗ್ ಮಿಷನ್ ತೊಗೊಳಂಗಿದ್ರೆ ಇದು ಉಷಾ ಮಿಷನ್ ತೊಗೊಳ್ಳಿ, ಚೆನ್ನಾಗಿ ಬಾಳಿಕೆಗೆ ಬರುತ್ತೆ. ಮತ್ತು ನಾವು ಮೆಜರ್ಮೆಂಟ್ ತೊಗೋಬೇಕಂದ್ರೆ ಪೂರ್ತಿ ಮೆಜರ್ಮೆಂಟ್ ಇಲ್ಲೇ ಸಿಗುತ್ತೆ ನೋಡಿ. ಇಲ್ಲಿಂದ ಇಲ್ಲಿವರೆಗೂ ಇದೆ. ನಾನು 1.5 ತಿಂಗಳು ಹೋಗ್ಬಿಟ್ಟು ಕಲ್ತ್ಕೊಂಡೆ. ಬರೀ ಬ್ಲೌಸನ್ನು ನೀಟಾಗಿ ಸ್ಟಿಚ್ ಮಾಡೋದು ಕಲ್ತಿದ್ದೀನಿ ಅಷ್ಟೇ. ನಾನು ಬ್ಲೌಸ್ ನಾನೇ ಸ್ಟಿಚ್ ಮಾಡ್ತೀನಿ. ಬೇಕಾದರೆ ಈಗ ತೋರಿಸ್ತೀನಿ ನಾನು ಬ್ಲೌಸ್ ಯಾವುದಾದ್ರು ಎಷ್ಟು ಸ್ಟಿಚ್ ಮಾಡಿದ್ದೀನಿ ಅಂತ ನೋಡಿ. ಇದು ನನ್ನ ಮಿಷನಿಂದ ಸ್ಟಿಚ್ ಮಾಡಿರೋದು. ನಾನು ಬ್ಯಾಕ್ ಬೋಟ್ ನೆಕ್ ಥರ ಮಾಡಿದ್ದೀನಿ. ನನ್ನದೇ ಡಿಸೈನ್, ನನ್ನದೇ ಬ್ಲೌಸ್ ಇದು. ಮತ್ತು ಇದು ನಾರ್ಮಲ್ ಬ್ಲೌಸ್. ಮತ್ತು ಇದು ವೈಟ್ ಇದರಲ್ಲಿ ಬ್ಯಾಕ್ ಡಿಸೈನ್ ಇಕ್ಕಿದ್ದೀನಿ ನೋಡಿ. ಈ ಥರ ಒಂದು ಡಿಸೈನ್ ಮಾಡೋಣ ಅಂತ ಮಾಡಿದೆ. ಮತ್ತು ಸ್ಲೀವ್ಸ್ಗೂ ಒಂದು ಚಿಕ್ಕ ಡಿಸೈನ್ ಇಟ್ಟಿದ್ದೀನಿ ಹಾಗೆ. ಇದೊಂದು ನೋಡಿ, ಇದಕ್ಕೊಂಥರ ಡಿಸೈನ್ ಇಕ್ಕಿದ್ದೀನಿ. ಈ ಥರ ಡಿಸೈನ್ ಇಕ್ಕಿದ್ದೀನಿ. ಮತ್ತು ಇದು ಥ್ರೆಡ್ಗೆ ಇದೊಂಥರ ಡಿಸೈನ್ ಇಕ್ಕಿದ್ದೀನಿ. ಮತ್ತು ನೋಡಿ, ಸ್ಲೀವ್ಸ್ಗೆ ಈ ಥರ ಡಿಸೈನ್ ಇಕ್ಕಿದ್ದೀನಿ. ನನ್ನದೇ ಓನ್ ಕ್ಲಾತು. ನಾನು ಮೊದಲೆಲ್ಲ ಬರ್ತಿದ್ದಾಗ ಹೋಗಿ ಮಿಷನ್ ಕೊಟ್ಟರೆ ಎಷ್ಟೋ ದಿನ ಕೊಡ್ತಾಯಿದ್ರು. ಆಗ ಇವತ್ತು ಮತ್ತು ರೇಟು ಅಷ್ಟೇ ಹೇಳೋರು, 400 700 ಆ ಥರ. ಅದಕ್ಕೆ ನಾನೇ ಸ್ಟಿಚ್ ಮಾಡೋದು ಕಲ್ತ್ಕೊಂಡೆ ನೋಡಿ. ಇದಕ್ಕೂ ಬ್ಯಾಕ್ ಬೇರೆ ಕ್ಲಾತ್ ಹಾಕಿದ್ದೀನಿ. ಇದು ನೋಡಿ, ಈ ಥರ ಇಟ್ಟಿದ್ದೀನಿ ಡಿಸೈನು. ಮತ್ತು ಇದಕ್ಕೆ ನೋಡಿ, ಬ್ಯಾಕ್ ಥ್ರೆಡ್ ಇರಬೇಕು ನನಗೆ ಇಷ್ಟು ಜಾಸ್ತಿ. ಈ ಥರ ಡಿಸೈನ್ ಇಟ್ಕೊಂಡಿದ್ದೀನಿ. ಮತ್ತು ಈಗ ಸ್ಲೀವ್ಸ್ಗೆ ನೋಡಿ ಈ ಥರ ಡಿಸೈನ್ ಇಟ್ಟಿದ್ದೀನಿ. ಮತ್ತು ಬ್ಯಾಕ್ ನೋಡಿ ಈ ಥರ ಡಿಸೈನ್ ಇಟ್ಟಿದ್ದೀನಿ. ಇದಕ್ಕೆ ನನಗೆ ಇಷ್ಟ ಬಂದಾಗ ಡಿಸೈನಾಗಿ ಹೊಲ್ಕೋಬೋದು. ಡಿಸೈನ್ ಹಾಕೋಕ್ಕೆ ಇಷ್ಟ, ಅದಕ್ಕೆ ನಾನು ಡಿಸೈನಾಗಿ ಹೊಲ್ಕೊತೀನಿ. ಸೊ ಈ ಮಿಷನಲ್ಲಿ ಹೊಲ್ದಿದ್ದು ತುಂಬ ಚೆನ್ನಾಗಿ ಸ್ಟಿಚ್ ಬರುತ್ತೆ. ಮತ್ತು ಮಿಷಿನವ್ರನ್ನೂ ಏನಾದರೂ ಮಿಸ್ಟೇಕ್ ಆಗಿಲ್ಲ ಸಪೋಸ್ ಆದ್ರೂ ಬಂದು ರೆಡಿ ಮಾಡಿಕೊಡ್ತಾರೆ, ಏನೂ ಇಲ್ಲ. ನಾನು ಒಂದು ಸತಿ ಏನು ಸ್ಟಿಚ್ಚುದು ಅದು ಥ್ರೆಡ್ ನೀಡಲ್ ಇರುತ್ತಲ್ಲ, ನೀಡಲ್ಲು ಬ್ರೋಕನ್ ಆಗೋಗಿತ್ತು. ನಾನು ಚೇಂಜ್ ಮಾಡ್ಕೊಳ್ಳೋಕ್ಕೆ ಗೊತ್ತಾಗಲಿಲ್ಲ. ಆಮೇಲೆ ಅವ್ನು ಕರೆಸಿದ ಮೇಲೆ ಆ ನೀಡಲ್ ಮಾತ್ರ ಚೇಂಜ್ ಮಾಡಿಕೊಟ್ರು ಅಷ್ಟೇ, ಏನೂ ಪ್ರಾಬ್ಲಮ್ ಆಗಿಲ್ಲ.
ನಾವು ಹೊಸದಾಗಿ ತೊಗೊಂಡಾಗ ಆ ಥರ ಭಯ ಆಯಿತು, ಅದಕ್ಕೆ ಹೇಳಿದ್ವಿ ಯಾಕಪ್ಪ ಹಿಂಗೆ ಅಂತ. ಆಮೇಲೆ ನೋಡಿದ್ರೆ ಅವರೇ ಇದು ನೀಡಲ್ಲು ಇದಾಗಿದೆ, ನಂದು ಟಿಪ್ ಇರುತ್ತಲ್ಲ ಅದು ಹೊರ್ಟೋಗಿದೆ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡಿಕೊಟ್ರು. ಅಷ್ಟೇ, ಇನ್ನೇನು ಪ್ರಾಬ್ಲಮ್ ಆಗಿಲ್ಲ, ತುಂಬ ಚೆನ್ನಾಗಿದೆ. ಬಂದು 5 ವರ್ಷ ವಾರಂಟಿ ಅನಿಸುತ್ತೆ. ಆ ಟೈಮಿಗೆ ಬಂದು ರೆಡಿ ಮಾಡಿಕೊಡ್ತಾರೆ. ಉಷಾ ಮಿಷನ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ. ಯಾರಾದರೂ ತೊಗೊಳಂಗಿದ್ರೆ ತೊಗೊಳ್ಳಿ. ಥ್ಯಾಂಕ್ ಯು.